ನಮ್ದೇನು ಈಗ ರೋಡ್ ಬಂದಾಗಿದ್ದದಲ್ಲ 20 ಕೋಟಿ ರೂಪಾಯಿ ನೀವು ಇಟ್ಟಿದ್ದೀರಿ. ಅದು ಹಿಂದಿನ ಕಮಿಷನರ್ ಹೋಗಿ ಮತ್ತು ನಾವು ವಾಪಸ್ ಕೊಡ್ತೇವೆ ಅಂತ ಹೇಳಿ ಕೊಟ್ಟರು. ಈಗ ಇಡೀ ಬೆಳಗಾವಿಗೆಲ್ಲ ರೋಡ್ ಜಾಮ್ ಆಗ್ತದೆ. ಅದನ್ನು ಒಂದು ಲೀಗಲ್ ಒಪಿನಿಯನ್ ತೊಗೊಂಡು ಅದು 20 ಕೋಟಿ ರೂಪಾಯಿದು ಅದಾವ. ಅದು ಅಕ್ವಿಷನ್ ಪ್ರೊಸೀಡಿಂಗ್ ಸ್ಟಾರ್ಟ್ ಮಾಡೋಕೆ ಇವತ್ತು ಇದನ್ನು ಕೌನ್ಸಿಲ್ನಾಗ ಇದನ್ನು ಮಾಡ್ಕೊಡ್ರಿ. ಮತ್ತು ಅಕ್ವಿಷನ್ ಪ್ರೊಸೀಡಿಂಗ್ ಮಾಡೋಕೆ AC ಏನು ಸಂಬಂಧಪಟ್ಟದ ಅದೊಂದು ಲೀಗಲ್ ಒಪಿನಿಯನ್ ತೊಗೊಂಡು ಅದು ಸ್ಟಾರ್ಟ್ ಮಾಡಿರಿ. ಈಗ ಮಾಡಿದ್ರು 6 ತಿಂಗಳು ಆಗ್ತದೆ. ಆಮೇಲೆ ನನಗೆ ಸೇಠ್ ಸಾಹೇಬರು ಹೇಳಿದ್ರು, ಅವರು ಮಾತಾಡಿರ್ಬೇಕು ಅವ್ರಿಗೆ, ನಮ್ಮ ಅಂಕಲ್ಗೆ. ನಾನು ಮನೆ ಮಾತಾಡಿ ಬಂದಿದ್ದೇನೆ. ಅದನ್ನು ಓಪನ್ ಮಾಡೋ ದೃಷ್ಟಿಯಿಂದ ಪ್ರಯತ್ನ ಮಾಡತ್ತೀವಿ. ಈಗ ಪೊಲೀಸ್ ಕಮಿಷನರು, ಪೊಲೀಸ್ ಆಫೀಸರ್ಸು ಎಲ್ಲ ಈಗ ಅಧಿವೇಶನ ಬರತ್ತದ, ಅದನ್ನು ಓಪನ್ ಮಾಡಿಸಿ ಅಂತಿದ್ದ. ಈಗ ಅಧಿವೇಶನಕ್ಕಂತೂ ಟೆಂಪ್ರರಿ ಒಂದು ಸೈಡ್ ಓಪನ್ ಮಾಡಿಸ್ತೀವಿ, ಪ್ರಯತ್ನ ಮಾಡ್ತೀವಿ. ಆಮೇಲೆ ಅದನ್ನು ಪರ್ಮನೆಂಟ್ ಆಗೋ ದೃಷ್ಟಿಯಿಂದ ಅದನ್ನು ಏನು ಡಿಪಾಸಿಟ್ ಮಾಡೋದೈತಿ ಅದನ್ನು ಮಾಡಿಸಿ ಮುಂದೆ ಅದನ್ನು ಆ್ಯಸ್ ಬಂದು ಪ್ರೊಸೀಡಿಂಗ್ ಮಾಡಿಸ್ರಿ. ಅದನ್ನು ಅದು ಒಂದು ಮಾಡಿ. ಎರಡನೇದು ಶಂಕರಾನಂದ ಸಾಹೇಬ್ರ ಜನ್ಮ ಶತಮಾನೋತ್ಸವ ಬಹುತೇಕ ಅವ್ರಿಗೂ ಮನೆ ಕೊಟ್ಟಿರ್ಬೇಕು, ನಮಗೂ ಮನೆ ಕೊಟ್ಟಿದ್ದಾರೆ. ಜಿರ್ಗಾಳ್ ಅವರು ಅದ್ರ ಬಗ್ಗೆ ಮಾತಾಡ್ತಾರೆ ಹಿಂದ್ಗಡೆ. ಶಂಕರಾನಂದ ಸಾಹೇಬರು ಒಂದು 100 ವರ್ಷದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಕ್ಲಬ್ ರೋಡ್ ಅಂತ ಹೆಸರು ಐತಿ, ಅದಕ್ಕೆ ಶಂಕರಾನಂದ ಸಾಹೇಬ್ರ ಹೆಸರು ಇರೋದು ಅಂತಾರೆ. ಎಲ್ಲರ ಅಭಿಪ್ರಾಯ ತೊಗೊಂಡು ಅದನ್ನೊಂದು ಪ್ರಸ್ತಾವನೆ, ಅದು ಜಿರ್ಗಾಳದ ಬಗ್ಗೆ ಹೆಚ್ಚಿನ ಮಾಹಿತಿ ಅದ್ರ ಬಗ್ಗೆ ಮಾತಾಡ್ತಾರೆ ಅಂತ ಇದ್ರಾಗ. ಇದನ್ನು ಒಂದು ಸ್ವಲ್ಪ ಈ ರೋಡ್ ಬಗ್ಗೆ ಯಾರು ಮತ್ತೆ ಮಾತಾಡಿದ್ರೆ ಅವ್ರ ಅಭಿಪ್ರಾಯ ಕೇಳಿರಿ. ಮತ್ತು ಇದನ್ನೊಂದು ರೂಲಿಂಗ್ ಕೊಟ್ಬಿಡ್ರಿ. ಅದು ಅಕ್ವಿಷನ್ ಪ್ರೊಸೀಡಿಂಗ್ಸ್ ಆ್ಯಸ್ ಪರ್ ನಿಮ್ಮ ಕಾಯ್ದೆ ಪ್ರಕಾರ ಸ್ಟಾರ್ಟ್ ಮಾಡಿ